ವೆಲ್ಕಮ್ ಟು ದ ಮಂತ್ ಆಫ್ ಕ್ರಿಸ್ಮಸ್. ಆದರೆ ಈ ವರ್ಷ ಇಟ್ ಈಸ್ ವೆಲ್ಕಮ್ ಟು ದ ಮಂತ್ ಆಫ್ ಅವೆಂಜರ್ಸ್ ಡೂಮ್ಸ್ಡೇ. ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಪ್ರಮೋಷನ್ ಅಷ್ಟು ಬೇಗ ಶುರು ಆಗಿದೆ. ಟೀಸರ್ ಕೂಡ ಇನ್ನೇನು ಬರಕ್ ರೆಡಿ ಆಗಿದೆ. ಸೊ ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಮತ್ತೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದ್ರೆ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಟೀಸರ್ ಯಾವಾಗೆಲ್ಲ ಬರಬಹುದು, ಜೊತೆಗೆ ಈಗ ನಡೆದಿರುವ ಒಂದು ಕಾಮಿಕಾನ್ ಇವೆಂಟ್ ಅಲ್ಲಿ ಮಾರ್ವೆಲ್ ಅವರು ಏನ್ ಅನೌನ್ಸ್ ಮಾಡಿದ್ರು ಅಂಡ್ ಅವತಾರ್ ಫೈರ್ ಅಂಡ್ ಆಶ್ ಮೂವಿಗೂ ಮುಂಚೆನೆ ನಮಗೆ ಒಂದು ಚಿಕ್ಕದಾಗಿ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಟ್ರೈಲರ್ ಸಿಗಬಹುದು. ಸೊ ಇವೆಲ್ಲದ್ರ ಬಗ್ಗೆ ಕೂಡ ಮಾತಾಡೋಣ. ನನ್ನ ಹೆಲ್ತ್ ಇಂದ ನನ್ನ ವಾಯ್ಸ್ ಸ್ವಲ್ಪ ಖರಾಬ್ ಆಗಿದೆ, ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್ ಅಂಡ್ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ನನ್ನ ಫ್ರೆಂಡ್ ಒಬ್ಬ ಇಟಾಲಿಯಲ್ಲಿ ಡಿಸ್ನಿ ಇವೆಂಟ್ ಅಟೆಂಡ್ ಮಾಡ್ತಿದ್ದ ಅಂಡ್ ಅಲ್ಲಿ ಮಾರ್ವೆಲ್ ಅವರು ಅವ್ರಿಗೆಲ್ಲರಿಗೂ ಕೂಡ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಒಂದು ಚಿಕ್ಕ ವಿಡಿಯೋ ತೋರಿಸಿದ್ದಾರೆ. ಅವ್ನು ಕಾಪರೇಟ್ ಹಾಕಲ್ಲ ಅಂತ ನಂಬಿ ನಿಮಗೆ ಆ ವಿಡಿಯೋ ತೋರಿಸ್ತೀನಿ. ಸೊ ಇಲ್ಲಿ ಅದೇ ಚೇರ್ ವಾಚರ್ ಅನೌನ್ಸ್ ಮಾಡಿರೋ ಕ್ಯಾರೆಕ್ಟರ್ಸ್ನ ನೋಡ್ತೀವಿ. ಆದರೆ ಇದರಲ್ಲಿ ಟೀಮ್ಸ್ ಡಿವೈಡ್ ಆಗಿದೆ. ನಾವು ನೋಡಬಹುದು ಫ್ಯಾಂಟಾಸ್ಟಿಕ್ ಫೋರ್ ಟೀಮಲ್ಲಿ ಯಾರೆಲ್ಲ ಇದ್ದಾರೆ, ವಕಾಂಡ ಇಂದ ಯಾರೆಲ್ಲ ಇದ್ದಾರೆ, ಎಕ್ಸ್ಮೆನ್ ಟೀಮ್ ಇಂದ ಯಾರೆಲ್ಲ ಇದ್ದಾರೆ, ಜೊತೆಗೆ ನಮ್ಮ ನ್ಯೂ ಅವೆಂಜರ್ಸ್ ಟೀಮಲ್ಲಿ ಯಾರೆಲ್ಲ ಇದ್ದಾರೆ ಅಂಡ್ ಫೈನಲಿ ನಮ್ಮ ಅವೆಂಜರ್ಸ್ ಟೀಮ್. ಸೊ ಇದೇ ನಮ್ಮ ಅವೆಂಜರ್ಸ್ ಟೀಮ್ ಬಗ್ಗೆ ತುಂಬಾ ಕನ್ಫ್ಯೂಷನ್ ಇತ್ತು. ಯಾಕಂದ್ರೆ ಸ್ಯಾಮ್ ವಿಲ್ಸನ್ ನ ಅವೆಂಜರ್ಸ್ ಟೀಮ್ ಅಲ್ಲಿ ಯಾರೆಲ್ಲ ಇರಬಹುದು ಅಂತ. ಅಂಡ್ ಹಿಯರ್ ವಿ ಆರ್. ನಮ್ಮ ಅವೆಂಜರ್ಸ್ ಟೀಮ್ ಅಲ್ಲಿ ನಮ್ಮ ಥಾರ್, ಆಂಟ್ ಮ್ಯಾನ್, ಸ್ಯಾಮ್ ವಿಲ್ಸನ್ ಕ್ಯಾಪ್ಟನ್ ಅಮೆರಿಕಾ, ನಮ್ಮ ಫ್ಯಾಲ್ಕನ್, ಶಾಂಗ್-ಚಿ ಅಂಡ್ ನಮ್ಮ ನಿಮ್ಮೆಲ್ಲರ ಫೇವ್ರೆಟ್ ವಿಲನ್ ಅಥವಾ ಫೇವ್ರೆಟ್ ಹೀರೋ, ದ ಗಾಡ್ ಆಫ್ ಮಲ್ಟಿವರ್ಸ್, ನಮ್ಮ ಲೋಕಿ. ಒಂದು ಕಾಲದಲ್ಲಿ ಅವೆಂಜರ್ಸ್ನೇ ಸೋಲ್ಸ್ಬೇಕು ಅಂತ ಇದ್ದವನು ಈಗ ಆ ಅವೆಂಜರ್ಸ್ ಟೀಮ್ ಅಲ್ಲೇ ಒಬ್ನಾಗಿದ್ದಾನೆ. ದಟ್ ಈಸ್ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್. ಜೊತೆಗೆ ನಾವೆಲ್ಲರೂ ಕೂಡ ನಮ್ಮ ಅಣ್ತಮ್ಮಂದಿರ ರಿಯೂನಿಯನ್ಗಾಗಿ ಕಾಯ್ತಿದ್ರಲ್ಲ. ಸೊ ವಿ ಆರ್ ಗೆಟಿಂಗ್ ದಟ್ ರಿಯೂನಿಯನ್ ಇನ್ ಅವೆಂಜರ್ಸ್ ಡೂಮ್ಸ್ಡೇ. ಸೊ ಇಲ್ಲಿ ನಿಮ್ಗೂ ಕೂಡ ಜೊತೆಗೆ ನನ್ಗೂ ಕೂಡ ಅಷ್ಟೇ ಕನ್ಫ್ಯೂಸ್ ಇದೆ ದಟ್ ಲೋಕಿ ಎಲ್ಲರಿಗೂ ಫ್ರೀ ವಿಲ್ ಕೊಟ್ಟು ಎಲ್ಲ ಟೈಮ್ ಲೈನ್ ನ ಪ್ರೊಟೆಕ್ಟ್ ಮಾಡ್ತಿದ್ದ. ಆದ್ರೆ ಈಗ ಅದೇಗೆ ಟಿವಿಎ ಇಂದ ಆಚೆ ಬಂದು ನಮ್ಮ ಅವೆಂಜರ್ಸ್ ಟೀಮ್ ಅಲ್ಲಿ ಇದ್ದಾನೆ ಅಂತ. ಹಾಗಿದ್ರೆ ಟಿವಿಎ ಫುಲ್ ಡೆಸ್ಟ್ರಾಯ್ ಆಯ್ತಾ, ಅಥವಾ ಇಡೀ ಸೀಕ್ರೆಟ್ ಟೈಮ್ ಲೈನ್ ಅಥವಾ ಇಡೀ ಮಲ್ಟಿವರ್ಸ್ ಟೈಮ್ ಲೈನ್ ಬ್ರೇಕ್ ಆಯ್ತಾ? ಇವೆಲ್ಲನೂ ಕೂಡ ನಮಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಸೊ ರಿಪೋರ್ಟ್ಸ್ ಪ್ರಕಾರ ಡಿಸೆಂಬರ್ 7th ತುಂಬಾನೇ ಇಂಪಾರ್ಟೆಂಟ್ ಡೇಟ್ ಆಗುತ್ತಂತೆ. ಯಾಕಂದ್ರೆ ಅದೇ ದಿನ ಅವೆಂಜರ್ಸ್ ಎಂಡ್ ಗೇಮ್ ಮೂವಿಯ ಟೀಸರ್ ರಿಲೀಸ್ ಆಗಿತ್ತು. ಸೊ ಮೇ ಬಿ ಅವತ್ತೇ ನಮಗೆ ಅವೆಂಜರ್ಸ್ ಡೂಮ್ಸ್ಡೇ ಬಗ್ಗೆ ಕೂಡ ಒಂದು ಚಿಕ್ಕ ಅಪ್ಡೇಟ್ ಕೊಡಬಹುದು. ಅಂಡ್ ಇಷ್ಟೇ ಅಲ್ಲ, ಡಿಸ್ನಿ ಪ್ಲಸ್ LA ಅವರು ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಡೂಮ್ಸ್ಡೇ ಮೂವಿಯ ಅಪ್ಡೇಟ್ ಕಮ್ಮಿಂಗ್ ಸೂನ್ ಅಂತ ಹಾಕಿದ್ದಾರೆ. ಸೊ ಈ ತಿಂಗಳಲ್ಲಿ CCXP ಒಂದ್ ಕಡೆ, ಅವತಾರ್ ಫೈರ್ ಅಂಡ್ ಆಶ್ ಮೂವಿ ಒಂದ್ ಕಡೆ, ಜೊತೆಗೆ ಡಿಸೆಂಬರ್ 7th ಒಂದ್ ಕಡೆ. ಸೊ ಗೆಟ್ ರೆಡಿ ಬಾಯ್ಸ್, ವಿ ಆರ್ ಗೆಟಿಂಗ್ ಸಮಥಿಂಗ್ ಬಿಗ್ ಅಂಡ್ ಸಮಥಿಂಗ್ ಹ್ಯೂಜ್. ಸೊ ರಿಪೋರ್ಟ್ಸ್ ಪ್ರಕಾರ ಈಗ ಮಾರ್ವೆಲ್ ಅವರು ಬರೀ ಒಂದು ಟ್ರೈಲರ್ ಅಷ್ಟೇ ಬಿಡ್ತಿಲ್ಲ. ಇದೇ ತಿಂಗಳಲ್ಲಿ ಮಾರ್ವೆಲ್ ಅವರು 2-3 ಟ್ರೈಲರ್ ಬಿಡ್ತಾರಂತೆ. ಸೊ ರಿಪೋರ್ಟ್ಸ್ ಪ್ರಕಾರ ಮಾರ್ವೆಲ್ ಅವರು ಈಗ ಅವತಾರ್ 3ಗೂ ಮುಂಚೆ ಒಂದು ಟೀಸರ್ ರಿಲೀಸ್ ಮಾಡೋ ಚಾನ್ಸಸ್ ಇದೆ. ಸೊ ರಿಪೋರ್ಟ್ಸ್ ಪ್ರಕಾರ ಮಾರ್ವೆಲ್ ಅವರು ಅವತಾರ್ ಫೈರ್ ಅಂಡ್ ಆಶ್ ಮೂವಿಗೂ ಮುಂಚೆ ಒಂದು ಟೀಸರ್ನ ರಿಲೀಸ್ ಮಾಡೋ ಚಾನ್ಸ್ ಇದೆ. ಸೊ ಆ ಟೀಸರ್ ಮೇ ಬಿ ಡಿಸೆಂಬರ್ 7th, ಡಿಸೆಂಬರ್ 11th ಅಥವಾ ಡಿಸೆಂಬರ್ 18th ಬರ್ಬೋದು. ಸೊ ಈ 3 ಡೇಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈ ಡೇಟ್ಸ್ ಅಲ್ಲೇ ಮಾರ್ವೆಲ್ ಕಡೆಯಿಂದ ನಮಗೆ ಏನೋ ಒಂದು ಅಪ್ಡೇಟ್ ಸಿಗಬಹುದು. ಸೊ ಆ ಟೀಸರ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ 1 ನಿಮಿಷ ಇರುತ್ತಂತೆ. ಆ ಟೀಸರ್ನ ಎಕ್ಸ್ಟೆಂಡೆಡ್ ವರ್ಷನ್ ನಮಗೆ ಅವತಾರ್ ಫೈರ್ ಅಂಡ್ ಡ್ಯಾಶ್ ಮೂವಿ ಜೊತೆಗೆ ಸಿಗುತ್ತಂತೆ. ನನಗನ್ಸೋ ಪ್ರಕಾರ ಆ ಟೀಸರ್ ಅಲ್ಲಿ ನಮಗೆ ಮೇ ಬಿ ಡಾಕ್ಟರ್ ಡೂಮ್ ಬಗ್ಗೆ, ಡಾಕ್ಟರ್ ಡೂಮ್ ಏನ್ ಮಾಡಕ್ ಹೋಗ್ತಿದ್ದಾನೆ, ಮತ್ತೆ ಇಲ್ಲಿವರೆಗೂ ನಮಗೆ ಯಾವ್ದೆಲ್ಲ ಕ್ಯಾರೆಕ್ಟರ್ನ ಅನೌನ್ಸ್ ಮಾಡಿದಾರೋ ನಾವು ಆ ಕ್ಯಾರೆಕ್ಟರ್ಸ್ನ ನೋಡಬಹುದು. ಅಂಡ್ ಟೀಸರ್ ಅಲ್ಲಿ ನಮಗೆ ಒಂಥರ ಅವೆಂಜರ್ಸ್ ವರ್ಸಸ್ ಎಕ್ಸ್ಮೆನ್ ತರ ತೋರಿಸಿ ಎಲ್ಲಾನು ಮ್ಯಾನಿಪುಲೇಟ್ ಮಾಡೋ ಚಾನ್ಸಸ್ ಇದೆ. ನಮ್ಗೆಲ್ಲರಿಗೂ ಗೊತ್ತು ದಟ್ ಈ ಮೂವಿಯಲ್ಲಿ ನಾವು
ಅವೆಂಜರ್ಸ್ ವರ್ಸಸ್ ಎಕ್ಸ್ಮೆನ್ ಸೀನ್ ನೋಡ್ತೀವಿ, ಆದ್ರೆ ಇಡೀ ಮೂವಿ ಅದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ಇದೊಂದು ಚಿಕ್ಕ ಫೈಟ್ ಆಗಿರುತ್ತೆ ಅಂಡ್ ಆ ಫೈಟ್ನೇ ಈ ಟೀಸರ್ ಅಲ್ಲಿ ಮೇನ್ ಸ್ಟೋರಿ ಆಗಿ ತೋರಿಸಬಹುದು. ಇನ್ನು ನಮ್ಮ ಕ್ಯಾಪ್ಟನ್ ಅಮೆರಿಕಾ, ಪೆಗ್ಗಿ ಕಾರ್ಟರ್ ಮತ್ತೆ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಇವನ್ನೆಲ್ಲರನ್ನು ಕೂಡ ಮೇ ಬಿ ಅವತಾರ್ ಫೈರ್ ಅಂಡ್ ಡ್ಯಾಶ್ ಮೂವಿ ಜೊತೆಗೆ ಬರ್ತಿರುವ ಟೀಸರ್ ಅಲ್ಲಿ ತೋರಿಸಬಹುದು, ಅಥವಾ ಜುಲೈಯಲ್ಲಿ ಸ್ಯಾನ್ ಡಿಯೇಗೋ ಕಾಮಿಕಾನ್ ಇವೆಂಟ್ ಅಲ್ಲಿ ಮಾರ್ವೆಲ್ ಅವರು ಕನ್ಫರ್ಮ್ ಆಗಿ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಒಂದು ಫುಲ್ ಟ್ರೈಲರ್ ಬಿಡ್ತಾರೆ. ಸೊ ಮೇ ಬಿ ಆ ಫುಲ್ ಲೆಂತ್ ಟ್ರೈಲರ್ ಅಲ್ಲಿ ನಾವು ನೋಡಬಹುದು. ಸೊ ಸಡನ್ ಆಗಿ ಯಾಕೆ ಮಾರ್ವೆಲ್ ಅವರು ಅವತಾರ್ 3ಗೂ ಮುಂಚೆನೆ ಇವೆಲ್ಲ ಟೀಸರ್ ಬಿಡ್ತಿದ್ದಾರೆ ಅಂತ? ಯಾಕಂದ್ರೆ ಅವತಾರ್ ಮೂವಿ ಇಡೀ ಹಾಲಿವುಡ್ ಅಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಫ್ರಾಂಚೈಸ್ ಅನ್ಬಹುದು. ಯಾಕಂದ್ರೆ ಈಗಲೂ ಕೂಡ ಅವತಾರ್ ಮೂವಿನೇ ಹೈಯೆಸ್ಟ್ ಗ್ರೋಸಿಂಗ್ ಮೂವಿ ಆಗಿದೆ. ಸೊ ಎಲ್ಲ ಫ್ರಾಂಚೈಸ್ಗೂ ಎಲ್ಲ ಕಂಪನೀಸ್ಗೂ ಗೊತ್ತು ದಟ್ ಅವತಾರ್ ಮೂವಿಗೆ ಆಡಿಯನ್ಸ್ ನುಗ್ಗಿ ಬರ್ತಾರೆ ಅಂತ. ಸೊ ಅವ್ರ ಕಂಪನಿ ಅವರ ಒಂದು ಬಿಗ್ಗೆಸ್ಟ್ ಮೂವಿಯ ಟೀಸರ್ ಅಥವಾ ಟ್ರೈಲರ್ ಅನ್ನ ಈ ಮೂವಿ ಜೊತೆಗೆ ಅಟ್ಯಾಚ್ ಮಾಡಿದ್ರೆ ಜನರಿಗೆ ಆ ಮೂವಿ ಮೇಲೆ ಕೂಡ ತುಂಬಾ ಇಂಟ್ರೆಸ್ಟ್ ಬರುತ್ತೆ ಅಂತ ತುಂಬಷ್ಟು ಮೂವೀಸ್ಗಳು, ತುಂಬಷ್ಟು ಫ್ರಾಂಚೈಸ್ಗಳು ಈ ಮೂವಿ ಜೊತೆಗೆ ಅವರ ಅಪ್ಕಮಿಂಗ್ ಮೂವಿಗ ಟೀಸರ್ನ ಅಟ್ಯಾಚ್ ಮಾಡಬೇಕು ಅಂತ ಕಾಯ್ತಿದ್ದಾರೆ. ಸೊ ಈಗ ಅವತಾರ್ ಫೈರ್ ಅಂಡ್ ಡ್ಯಾಶ್ ಮೂವಿ ಜೊತೆಗೆ ಕ್ರಿಸ್ಟೋಫರ್ ನೋಲನ್ ಅವರ ದ ಒಡೆಸಿ ಮೂವಿಯ ಟೀಸರ್, ಸೋನಿ ಅವ್ರ ಕಡೆಯಿಂದ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯ ಟೀಸರ್ ರಿಲೀಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಇದರಿಂದಾನೇ ಮಾರ್ವೆಲ್ ಅವರು ಈ ಮಂತ್ ಇಂದಾನೆ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಗೆ ಹೈಪ್ ಅಪ್ ಮಾಡಬೇಕು ಅಂತ ಈಗ್ಲಿಂದಾನೇ ಚಿಕ್ಕದಾಗಿ ಟೀಸರ್ ಬಿಟ್ಕೊಂಡ್ ಬರಬಹುದು. ಮುಂದೆ ಅವತಾರ್ ಫೈರ್ ಅಂಡ್ ಡ್ಯಾಶ್ ಮೂವಿ ಜೊತೆಗೆ ಒಂದು ಫುಲ್ ಲೆಂತ್ ಟೀಸರ್ ನೋಡಬಹುದು. ಇನ್ನು ಸ್ಯಾನ್ ಡಿಯೇಗೋ ಕಾಮಿಕಾನ್ ಇವೆಂಟ್ ಅಲ್ಲಿ ನಮಗೆ ಒಂದು ಫುಲ್ ಲೆಂತ್ ಟ್ರೈಲರ್ ನೋಡಬಹುದು. ಈಗಲೂ ಕೂಡ ಮಾರ್ವೆಲ್ ಅವರು ಬರೀ ಡಾಕ್ಟರ್ ಡೂಮ್ ನ ಫಸ್ಟ್ ಲುಕ್ ಬಿಟ್ರೆ ಸಾಕು, ಜನರು ಫುಲ್ ಹೈಪ್ ಅಪ್ ಆಗ್ತಾರೆ. ಅಂಡ್ ಅವೆಂಜರ್ಸ್ ಮೂವಿ ಅಂದ್ರೆ ಹೈಪ್ ಮಾಡೋರ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಎಲ್ಲ ಜನರು ಕೂಡ ಅವೆಂಜರ್ಸ್ ನೇಮ್ ಕೇಳಿದ್ರೇನೆ ಎಲ್ಲರೂ ಅಷ್ಟು ರೋಚಿಗೆಲ್ತಾರೆ. ಸೊ ನಿಮಗೇನು ಅನ್ಸುತ್ತೆ, ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಟೀಸರ್ ಅಲ್ಲಿ ನಾವು ಏನೆಲ್ಲ ನೋಡಬಹುದು? ಕ್ಯಾಪ್ಟನ್ ಅಮೆರಿಕನ ನೋಡಬಹುದಾ ಇಲ್ವಾ? ಅಥವಾ ನೀವು ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಕಮೆಂಟ್ಸ್ ಅಲ್ಲಿ ನಿಮ್ಮ ಥಿಯರೀಸ್ ನ ತುಂಬಿಸಿ, ನಾನು ಕೂಡ ನಿಮ್ಮ ಥಿಯರೀಸ್ ನ ಓದಕ್ಕೆ ರೆಡಿ ಆಗಿರ್ತೀನಿ. ಅಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು ಆಲ್ 3000.